ಇವರು ಇವರ ಹಸ್ತದ ಒಂದು ಪರಿಶೀಲನೆ ಬಂದಿದ್ದಾರೆ, ನೋಡ್ಕೊಳ್ಳಿ. ಮೊದಲನೇದಾಗಿ ಇವರ ಕೈ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಸ್ತದಲ್ಲಿ ಭಾಳಷ್ಟು ವ್ಯತ್ಯಾಸಗಳಿದೆ. ಈಗ ಇವರಿಗೆ 57 ವರ್ಷ. ನೋಡ್ಕೊಳ್ಳಿ, ಗುರು ಪರ್ವತದ ಮೇಲೆ ಒಂದು ಲೈನ್ ಇದೆ. ಈ ರೀತಿ ಇತ್ತು ಅಂದರೆ ಅವ್ರಿಗೆ ಮನೆಯದು ಭಾಳಷ್ಟು ಆಲೋಚನೆಗಳು ಯಾವಾಗಲೂ ಬರ್ತವೆ ಅಂತ ಹೇಳ್ತೀವಿ. ಶುಕ್ರ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಈ ರೀತಿಯಾಗಿ ಸಪೋರ್ಟಿವ್ ಲೈನ್ಸ್ ಕೂಡ ಇದೆ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಭಾಳಷ್ಟು ಶೃಂಗಾರವಾಗಿ ಇರಬೇಕು ಅನ್ನೋದು ಇಷ್ಟ ಆಗುತ್ತೆ. ಹಾಗೆಯೇ ಒಳ್ಳೊಳ್ಳೆ ಊಟ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಹೌದು. ಇಲ್ಲಿ ನೋಡಿ, ಸೂರ್ಯ ಪರ್ವತ ಡೌನ್ ಆಗಿದೆ. ಈ ರೀತಿ ಇತ್ತು ಅಂದರೆ ಅವ್ರಿಗೆ ಆತ್ಮವಿಶ್ವಾಸ ಭಾಳ ಕಮ್ಮಿ, ಅಂದರೆ ಭಾಳಷ್ಟು ಹೆದರುತ್ತಾರೆ ಅಂತ ಹೇಳ್ತೀವಿ. ಹಾಗೆಯೇ ನೋಡಿ, ಮಧ್ಯದ ಶನಿ ಬೆರಳು ಹೆಚ್ಚು ಉದ್ದವಾಗಿದೆ. ಸೂರ್ಯನ ಬೆರಳಿಗಿನ ಉದ್ದ ಇತ್ತು ಅಂದರೆ ಭಾಳಷ್ಟು ಕೆಲಸ ಕಾರ್ಯಗಳಲ್ಲಿ ಇವರು ಹಿಂದುಳಿತಾರೆ ಅಂತ ಹೇಳ್ತೀವಿ. ನೋಡಿ, ಬುಧ ಪರ್ವತ ಕೂಡ ಅಷ್ಟೇ ಡೌನ್ ಇದೆ. ಬಟ್ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಆದರೂ ಕೂಡ ಇವ್ರಿಗೆ ಅಷ್ಟೊಂದು ಸಕ್ಸಸ್ ಕಾಣಲ್ಲ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕುಜ ಪರ್ವತದ ಮೇಲೆ 8 ಮಾರ್ಕ್ ಇದೆ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಇತ್ತು ಅಂದರೆ ಭಾಳಷ್ಟು ಜಮೀನು ಪ್ರಾಪರ್ಟಿ ಇದ್ದರೂ ಕೂಡ ಇವರು ಅದರಿಂದ ಏನೂ ಆದಾಯ ತಗೊಳ್ಳಲ್ಲ. ನೋಡಿ, ಇವರು ಭಾಳಷ್ಟು ನೀವು ಮೈಂಡ್ ಲೈನ್ ಕೂಡ ನೀವು ನೋಡ್ಬೋದು, ಅದು ಕೂಡ ತುಂಬ ಡಿಸ್ಟರ್ಬ್ ಆಗಿದೆ. ಹಾರ್ಟ್ ಲೈನ್ ಜೊತೆ ಸೇರಿಕೊಂಡಿದೆ. ಭಾಳಷ್ಟು ಮಾನಸಿಕವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳ್ತೀವಿ. ನೋಡ್ಕೊಳ್ಳಿ, ಈಗ ಏನು ಮಾಡೋದು ಮೇಡಮ್, 57 ವರ್ಷ ಆಗೋಗಿದೆ, ಏನು ಕೆಲಸ ಮಾಡಲಿ ನಾನು, ಏನೂ ಆದಾಯ ಇಲ್ಲ ಅಂತಾರೆ. ಬಟ್ ಆದಾಯ ಬರಲಿಕ್ಕೆ ಅವ್ರಿಗೆ ಇಲ್ಲಿ ನೋಡ್ಕೊಳ್ಳಿ, ಈ ಕೈಲೂ ಕೂಡ ನಾವು ನೋಡ್ತೀವಿ. ಇಲ್ಲಿ ಒಂದು 60 ವರ್ಷದ ನಂತರ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ತೋರಿಸ್ತಾ ಇದೆ. ನೋಡಿ,